ಇಡೀ ಆಫ್ರಿಕಾದಲ್ಲೇ ಅತ್ಯಂತ ಹಳೆಯ ಹಿಂದೂ ದೇವಸ್ಥಾನ. ಫಸ್ಟ್ ಟೈಮ್ ಅನ್ಸುತ್ತೆ ಇಂಡಿಯಾ ಬಿಟ್ಟು ಇಷ್ಟೊಂದು ಜನ ಇಂಡಿಯಾಸ್ ನೋಡ್ತಾ ಇರೋದು ಇಡೀ ಪ್ರಪಂಚದಲ್ಲೇ. ವೆಲ್ಕಮ್ ಟು ಮಿನಿ ಇಂಡಿಯಾ. ಪಕ್ಕ ನೋಡ್ತಾ ಇದೀವಲ್ಲ, ಇದೆಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯಾದವ್ರದ್ದೇ. ಆಕ್ಚುಲಿ ಇದು KR ಮಾರ್ಕೆಟ್ ಒಳಗಡೆ ನಡ್ಕೊಂಡು ಹೋದಂಗೆ ಲೆಕ್ಕ. ಇದು ನಮ್ಮ ಇಂಡಿಯನ್ಸ್ ಅವರೆಲ್ಲ ಈ ತರ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ. ಓನರ್ಸ್ಗಳು ರೈಸು, ಸಾಂಬಾರು, ರಸಮ್ಮು, ಪಾಪಡು. ನಮ್ಮ ಕರ್ನಾಟಕದ ಮಮತಕ ಇರ್ಬೇಕು ನೋಡು. ಈ ಕಾರ್ ಶೋರೂಮ್ ಅಂಗಡಿಗಳೆಲ್ಲ ನಮ್ಮ ಇಂಡಿಯಾದವ್ರದ್ದೇ. ಮುಸ್ಲಿಮರಾಗಿರ್ಬೋದು, ಪಾಕಿಸ್ತಾನವರಾಗಿರ್ಬೋದು, ತಮ್ಮ ಹಿಂದೂಗಳಾಗಿರ್ಬೋದು, ಬಟ್ ಅವ್ರು ಕರ್ಕೊಂಡದವ್ರನ್ನ ಇಂಡಿಯನ್ಸ್ ಅಂತಾನೆ. ಏನಪ್ಪ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೌತ್ ಆಫ್ರಿಕಾದಲ್ಲಿ. ನಾವೀಗ ಡರ್ಬನಲ್ಲಿದ್ದೀವಿ. ಸೌತ್ ಆಫ್ರಿಕಾದಲ್ಲಿ ಟೋಟಲ್ 15ರಿಂದ 20 ಲಕ್ಷ ಜನ ಇಂಡಿಯನ್ಸ್ ಇದ್ದಾರೆ. ಅದರಲ್ಲಿ 10 ಲಕ್ಷ ಜನ ಇಂಡಿಯನ್ಸು ಈ ಡರ್ಬನಲ್ಲೇ ಇದ್ದಾರಂತೆ. ಆದರೆ ನಾವಿವತ್ತು ಟಿಪಿಕಲ್ ಸೌತ್ ಇಂಡಿಯನ್ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಮ್ಮ ಈ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಡರ್ಬನ್ ಸಿಟಿ ನಿಮಗೆ ತೋರ್ಸೋಕ್ಕೆ. ಏನಕ್ಕೆ ಇಲ್ಲಿ ಇಷ್ಟೊಂದು ಇಂಡಿಯನ್ ದೇವಸ್ಥಾನಗಳಿದೆ, ಏನಾದ್ರ ಪ್ರಾಮುಖ್ಯತೆ ಅಂತೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ದೇವರ ಆಶೀರ್ವಾದ ತಗೋಣ. 140 ವರ್ಷ ಇತಿಹಾಸ ಇರೋ ದೇವಸ್ಥಾನ. ಇಡೀ ಆಫ್ರಿಕಾದಲ್ಲಿ ಮೊಟ್ಟ ಮೊದಲ ದೇವಸ್ಥಾನ ಕಟ್ಟಿಸಿದ್ದು ಹಿಂದೂ ದೇವಸ್ಥಾನನ ಇಲ್ಲೇ. ಇದು ಮೋಸ್ಟ್ಲಿ ತೆಮಿಲಿಯನ್ಸ್ ಅವ್ರ ದೇವಸ್ಥಾನ. ಇದು ಗಣೇಶ ಇದ್ದಾರೆ, ವೆಂಕಟರಾಮ ಸ್ವಾಮಿ ಇದ್ದಾರೆ, ಮುರುಗನ್ ಇದ್ದಾರೆ, ಲಕ್ಷ್ಮೀ ಇದ್ದಾರೆ, ಎಲ್ಲ ದೇವರುಗಳು ಇದ್ದಾರೆ. ಸೊ ಇದು ನಮ್ಮ ಟಿಪಿಕಲ್ ಸೌತ್ ಇಂಡಿಯನ್ ದೇವಸ್ಥಾನ. ಖುಷಿ ಆಯಿತು. ನವಂಬರ್ ತಿಂಗಳಲ್ಲಿ ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಜಪಾನ್ ದೇಶ ನೋಡಕ್ಕೆ ಬರ್ತಾರೆ. ಎಂತ ಗೊತ್ತಾ? ಆಟಮ್ ಸೀಸನ್. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 8 ದಿನಗಳ ಕಾಲ ಜಪಾನ್ ಟೂರ್ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ ಕರ್ಕೊಂಡು ಹೋಗ್ತೀವಿ, ಹಿರೋಶಿಮಾ, ಮೌಂಟ್ ಫ್ಯೂಜಿ, ಒಸಾಕಾ, ನಾರಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ಬೇಗ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಆಲ್ ಇನ್ಕ್ಲೂಸಿವ್ ಟ್ರಿಪ್ ಆ್ಯಂಡ್ ಎಕ್ಸ್ಕ್ಲೂಸಿವ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ಜಪಾನ್ಗೆ ಕರ್ಕೊಂಡೋಗಿ 8 ದಿನಗಳ ಕಾಲ ಜಪಾನೆಲ್ಲ ರೌಂಡ್ ಓಡಿಸ್ಕೊಂಡು ಆರಾಮಾಗಿ ನಿಮಗೆ ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಇನ್ನೇನು ಯೋಚಿಸ್ತಾ ಇದ್ದೀರಾ? ಎಲ್ಲರೂ ನವಂಬರ್ 18ನೇ ತಾರೀಕು ಇದೇ ಥರ ಫ್ಲೈಟ್ ಹತ್ಕೊಂಡು ಆಟಮ್ ಸೀಸನಲ್ಲಿ ಜಪಾನ್ ನೋಡೋಕೆ ಹೋಗೋಣ. ಆ್ಯಕ್ಚುಲಿ ನಾವು ಬಂದಿರೋ ದೇವಸ್ಥಾನ ಬಂದ್ಬಿಟ್ಟು ವಿಷ್ಣು ದೇವಸ್ಥಾನ. ಇದು ಬಂದು ಮೊದಲನೇ ದೇವಸ್ಥಾನ ಕಟ್ಸಿರೋದು ಡರ್ಬನಲ್ಲಿ 1875 ಕಟ್ಟಿಸ್ತಾರೆ ಈ ದೇವಸ್ಥಾನನ. ಸೊ ಸೌತ್ ಇಂಡಿಯನ್ ದೇವಸ್ಥಾನ ಅಂದ ತಕ್ಷಣ ಒಂದು ಗೋಪುರಗಳು, ವೆಂಕಟೇಶ್ವರದು ಸುಪ್ರಭಾತ ಕೇಳ್ತಾರೆ, ತುಂಬ ಚೆನ್ನಾಗಿ ವೈಬ್ ಕೊಡ್ತದೆ. ಇಡೀ ಆಫ್ರಿಕಾದಲ್ಲೇ ಅತ್ಯಂತ ಹಳೆಯ ಹಿಂದೂ ದೇವಸ್ಥಾನ 1875ರಲ್ಲಿ ಕಟ್ಸೋರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಸುಮಾರು 140 ವರ್ಷಗಳ ಕಾಲ ಇತಿಹಾಸ ಇದೆ. ಅಂದರೆ ಎಷ್ಟೊಂದು ಸತಿ ಇದು ಬೆಂಕಿ ಅನಾಹುತಕ್ಕೆ ಒಳಗಾಗೋಯ್ತಂತೆ. ಆವಾಗ ಬರೀ ಒಂದು ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿದ್ರಂತೆ. ಯಾಕಂದರೆ ಜನಕ್ಕೆ ಬೇಡ್ಕೊಳಕ್ಕೆ ಜಾಗನೇ ಇರಲಿಲ್ವಂತೆ ಕೆಲಸಗಾರಗಳಿಗೆಲ್ಲ. ಅವರು ಹಠ ಮಾಡಿ ನಮಗೊಂದು ದೇವಸ್ಥಾನ ಬೇಕೇ ಬೇಕು ಅಂತ ಫಸ್ಟ್ ಕಟ್ಸಿದ ದೇವಸ್ಥಾನನೇ ಈ ವಿಷ್ಣು ದೇವಸ್ಥಾನ. 1860 ಫಸ್ಟ್ ಟೈಮ್ ಇಂಡಿಯನ್ಸ್ ಬರ್ತಾರೆ ಇಲ್ಲಿ. ಮೋಸ್ಟ್ ಆಫ್ ದೆಮ್ ಬರೋರು ನಮ್ಮ ಸೌತ್ ಇಂಡಿಯಾದವರು. ಆ ಸೌತ್ ಇಂಡಿಯಾದವ್ರು ಬಂದಿರೋದ್ರಿಂದ ಎಸ್ಪೆಷಲಿ ತೆಮಿಲಿಯನ್ಸು, ತಮಿಳು, ಆಂಧ್ರ ಪ್ರದೇಶ, ಅವ್ರಿಗೋಸ್ಕರ ಈ ಸೌತ್ ಇಂಡಿಯಾ ದೇವಸ್ಥಾನ ಕಟ್ಸಿರೋದು. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಕಿರಣ. ಆ ಸುತ್ತ ಕಟ್ಟೆ ಇದೆ, ಗಣಪತಿದು ವಿಗ್ರಹ ಇದೆ ಒಂದ್ಸಗೇನಿಲ್ಲ. ಸೊ ನಮ್ಗೇನು ಗೊತ್ತಾ ಖುಷಿ, ಬೇರೆ ದೇಶದಲ್ಲಿ ಬಂದ್ಬಿಟ್ಟು ಈ ಥರ ನಮ್ಮ ದೇವಸ್ಥಾನಗಳು ಸಿಗ್ತಾವಲ್ಲ, ಅದನ್ನು ನೋಡೋದೇ ನಮಗೆ ತುಂಬ ಖುಷಿ ಆಗೋದು. ಇದು ದ ಟಿಪಿಕಲ್ ತೆಮಿಳಿಯನ್ ಅವ್ರ ದೇವಸ್ಥಾನ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇಲ್ಲಿ ತಿರುವಳ್ಳವರ್ ಅವರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಇಲ್ಲಿ ಟೋಟಲ್ಲು 8ರಿಂದ 10 ಲಕ್ಷ ಜನ ಇದ್ದಾರೆ ಈ ಡರ್ಬನಲ್ಲಿ, ನಮ್ಮ ಇಂಡಿಯಾದವರು. ಅದರಲ್ಲಿ ಈ ದೇವಸ್ಥಾನ ಬಂದ್ಬಿಟ್ಟು ಬಹಳ ಹಳೇದು, 140 ವರ್ಷದ ಹಳೇದು. ಅದೇ ಥರ ಸುಮಾರು ದೇವಸ್ಥಾನಗಳಿದ್ದಾವೆ. ಅದು ಒಂದೇ ಅಲ್ಲ, ಹನುಮಾನ್ ಟೆಂಪಲ್ ಇದೆ, ಇಸ್ಕಾನ್ ಅವ್ರದ್ದು ರಾಧಾ ಕೃಷ್ಣನ್ ಟೆಂಪಲ್ ಇದೆ. ಆದರೆ ಇಲ್ಲಿಗೆ ಎಂತಕ್ಕೆ ನಾವು ಬಂದ್ವಿ ಅಂದರೆ ಈ ದೇವಸ್ಥಾನ 140 ವರ್ಷ ಹಳೇದಲ್ವಾ. ಸೊ ಅದಕ್ಕೋಸ್ಕರ. ಆದರೆ ತುಂಬ ಹಿಂದೂ ದೇವಸ್ಥಾನಗಳು ಇಲ್ಲಿದೆ. ಸೊ ಪೂಜೆ ಮಾಡಿದ್ದಾಯಿತು, ದೇವ್ರ ಹತ್ರ ಆಶೀರ್ವಾದ ತೊಗೊಂಡಿದ್ದಾಯಿತು. ಇವಾಗ ಬನ್ನಿ, ಆಶಾ ಇಲ್ಲೆಲ್ಲೋ ಇಡ್ಲಿ ವಡೆ ಕೊಡಿಸ್ತೀನಿ, ದೋಸೆ ಕೊಡಿಸ್ತೀನಿ ಅಂದ್ಲು. ಅದನ್ನು ತಿನ್ಕೊಂಬರಕ್ಕೆ ಹೋಗೋಣ. ದೇವ್ರ ಕಾರ್ಯ ಆಯಿತು, ಇವಾಗ ಸ್ವಕಾರ್ಯ. ಇವಾಗ ಬಾಲಿ, ಮಲೇಷ್ಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ? ಇದೇ ಅಕ್ಟೋಬರ್ 19ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫ್ಲೈಟ್ಸು,
3 times ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು, ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಹೆಂಗಿದೆ ನೋಡಿ ಏರಿಯಾ, ಫುಲ್ಲು ಮುಸ್ಲಿಮ್ಸು, ನಮ್ಮ ಇಂಡಿಯನ್ಸು ಬೇಜಾನ್ ಜನ ಅವ್ರಿಲ್ಲಿ. ಓ ದೊಡ್ಡ ಮಾಸ್ಕ್ ಬೇರೆ ಐತಿಲ್ಲಿ ಅಲ್ಲ ತುಂಬಾ ದೊಡ್ಡ ದೊಡ್ಡ ಮಾಸ್ಕ್ಗಳಿದಾವೆ ಕಿರಣ. ಜಮ್ಮು ಮಸೀದಿ ಮಾಸ್ಕ್ ಅಂತ ಕೇಳಿದೀವಲ್ಲ ನಾವು, ಅದಿಲ್ಲೂ ಇದೆ. ನನ್ ಟಿಪಿಕಲ್ ಶಿವಾಜಿನಗರ್ ಒಳಗಡೆ ಓಡಾಡ್ದಂಗೆ ಆಯ್ತಾಯ್ತು ಇದು ಅಲ್ವಾ? ದೋಸೆ ಗೀಸೆ ಚಿಕನ್ ಗಿಕನ್ ಎಲ್ಲ ಹಾಕ್ಬಿಟ್ಟವ್ರು ಇಲ್ಲೇ. ಸಾಕಾತಿದೆ ಗುರು ಏರಿಯಾ ಮಾತ್ರ. ನಾವು ಫಸ್ಟ್ ಟೈಮ್ ಅನ್ಸುತ್ತೆ ಇಂಡಿಯಾ ಬಿಟ್ಟು ಇಷ್ಟೊಂದು ಜನ ಇಂಡಿಯನ್ಸ್ ನೋಡ್ತಾ ಇರೋದು ಇಡೀ ಪ್ರಪಂಚದಲ್ಲೇ. ವೆಲ್ಕಮ್ ಟು ಮಿನಿ ಇಂಡಿಯಾ. ಚೆನ್ನಾಗಿದೆ ಚಿನ್ನು. ಸಾಂಬಾರ್ ಟೇಸ್ಟ್ ಕೊಡ್ತಾರಂತ ಫಸ್ಟ್. ಆಕ್ಚುಲಿ ನಮ್ಗೆ ಗೊತ್ತಿಲ್ವಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಿರಣ್ ಟೇಸ್ಟ್ ಕೇಳ್ತಾ ಇದ್ದಾನೆ. This is more like blend. I mean like no masalas. Yes, do you want the can you make it? Okay, one plate idli vada with the spicy masala. Idli sambar. 2 masala dosa, 1 idli sambar. So actually ಇದು ಟಿಪಿಕಲ್ ಸೌತ್ ಇಂಡಿಯನ್ದು. ನಾನು ಕೇಳಿದೆ ಅದು ಸಾಂಬಾರು ತಿಂದೆ, ಆ ಸಾಂಬಾರಲ್ಲಿ ಉಪ್ಪು ಖಾರ ಏನೂ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿರೋರು ಜಾಸ್ತಿ ಉಪ್ಪು ಖಾರ ತಿನ್ನಲ್ವಂತೆ. ಸೊ ಅದಕ್ಕೆ ದೇವಸ್ಥಾನ ನೋಡಿದ್ರಾ, ಇವಾಗ ಇಡ್ಲಿ ಮತ್ತು ದೋಸೆ ತಿನ್ಕೊಂಡು ನಾವು ಡರ್ಬನ್ ಎಕ್ಸ್ಪ್ಲೇನ್ ಮಾಡೋಕೆ ಹೋಗೋಣ ಬನ್ನಿ. ಫಸ್ಟು ಕಾಯ್ತಾ ಇದ್ದೀನಿ, ತಿಂಗ್ಳಾನ್ಗಟ್ಲೆ ಆಯಿತು ನಾನು ದೋಸೆ ತಿಂದು. ಸ್ವೀಟ್ಸ್ ನೋಡಿ ಚಿನ್ನು. ಚಿನ್ನು ಇದು ಫುಲ್ಲು ಇಂಡಿಯನ್ ಸ್ಟೈಲು. ಚಿನ್ನು ಪಾನಿಪುರಿ, ಚಕ್ಲಿ, ಕೋಡ್ಬಳೆ. ಚಿನ್ನು ಏನು ಗೊತ್ತಾಯಿತು ನಾನು ಹೇಳ್ದಂಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇದು ಮಿನಿ ಇಂಡಿಯಾನೇ ಲೆಕ್ಕ. ಓಕೆ ಏನಂತೆ ಬ್ಲ್ಯಾಕಲ್ಲಿ. ಸೊ ಕಾರ್ಗಳನ್ನ ನಾವು ನಿಲ್ಸಿದೀವಲ್ಲ, ಹುಷಾರಾಗಿರಿ, ಹೊಡೆದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ, ಕಳ್ಳರುಗಳು ಜಾಸ್ತಿ ಅಂತ ಹೇಳ್ತಾರೆ. ಬ್ಲ್ಯಾಕ್ಸ್. ಯಾ. ಸೊ ನಾವು ಇಲ್ಲಿ ದೋಸೆ ತಿನ್ನೋಕ್ಕೆ ಅಂತ ಬಂದ್ವಿ. ತುಂಬ ಒಳ್ಳೆ ಇನ್ಫಾರ್ಮೇಷನ್, ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ. ಸೊ ದೋಸೆ ಮತ್ತು ಇಡ್ಲಿ ಕೊಟ್ಟಿದ್ದಾರೆ. ಇವಾಗ ನೋಡೋಣ ಹೇಗಿರುತ್ತೆ ಸೌತ್ ಆಫ್ರಿಕನ್ ದೋಸೆ ಮತ್ತು ಇಡ್ಲಿ ಅಂತ. ನಮ್ಮ ಸೌತ್ ಇಂಡಿಯನ್ ಥರ ಕಾಣಿಸ್ತಾ ಇಲ್ಲ, ಬಟ್ ತಿನ್ನೋಣ. ಪರವಾಗಿಲ್ಲ ಕೇಳ, ನಾಟ್ ಬ್ಯಾಡ್. ದೋಸೆ ತಿಂದು ಎಷ್ಟೊಂದು ದಿನ ಆಗಿತ್ತಲ್ಲ, ಚೆನ್ನಾಗಿ ಅನಿಸ್ತಾ ಇದೆ ಆ್ಯಕ್ಚುಲಿ. ನಮ್ಮ ಥರನೇ ಸಾಂಬಾರು ಮಾಡಿಕೊಟ್ಟವ್ರೆ, ಆಮೇಲೆ ಚಟ್ನಿ ಚೆನ್ನಾಗಿದೆ, ಪರವಾಗಿಲ್ಲ, ತಿನ್ಬೋದು. ದುಡ್ಡೇ ಬೇಡ ಅಂತ ಇದ್ದಾರೆ ಚಿನ್ನು. ದುಡ್ಡು ಬೇಡ ಅಂತ ಇದ್ದಾರೆ. ಇಡ್ಲಿ ದೋಸೆ ಎಲ್ಲ ತಿಂದ್ವಿ, ಇಡ್ಲಿ 2 ದೋಸೆ, ಟೀ ಎಲ್ಲ ಕುಡಿದ್ವಿ ನಾವು. ಇಟ್ ವಾಸ್ ಪ್ಲೆಜರ್ ಬಟ್ ವಿ ನೀಡ್ ಟು ಪೇ. That's your business. We need to pay. The idli vada was super thank you very nice. much. ಇನ್ನ ಕೊಟ್ಟಿಲ್ಲ. Please tell me how much. 150. Okay. ಸೊ ಜನ ಎಷ್ಟು ಅಂದರೆ ಲೈಕ್ ಪಾಪ ಮಾತಾಡಿದ್ರು ತುಂಬ ಚೆನ್ನಾಗಿ. ನಾವು ಅವ್ರಿಗೆ ಕೊಟ್ವಿ, ಸ್ವೀಟ್ ಕೊಡ್ಸಿದ್ವಿ, ಅವ್ರು ನಮಗೇನು ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸೊ ನೋ, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು. Yes. Thank you. It's your pleasure. Thank you, sir. Definitely will be safe. Thank you, sir. Yeah. Thank you. Bye-bye. It felt like a home for me. ಸೊ ಈ ಪ್ಲಾಜಾ ನೋಡ್ತಾ ಇದ್ದೀರಾ, ಫೀನಿಕ್ಸ್ ಪ್ಲಾಜಾ. ನಮ್ಮ ಇಂಡಿಯಾದ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತದಂತೆ ಈ ಫೀನಿಕ್ಸ್ ಪ್ಲಾಜಾದಲ್ಲಿ. ನಮ್ಮ ಇಂಡಿಯಾದವ್ರದ್ದೇ ಇದು ಮಾಲು. ಅಷ್ಟೇ ಸೌತ್ ಆಫ್ರಿಕಾದ ದುಡ್ಡು ಶಾರ್ಟೇಜ್ ಇದೆಯಾ ಏನೋ ಕಿರಣ? ನಾನು ATM ಎಲ್ಲೆಲ್ಲಿ ನೋಡಿರ್ತೀನಲ್ಲ, ಒಂದು ಬಂಡಿ ಲೈನ್ ಇದೆ ಕಿರಣ, ಎಸ್ಪೆಷಲಿ ಇಲ್ಲಿ ಡರ್ಬನಲ್ಲಿ. ಹೌದು, ಬ್ಯಾಂಕಿಗೆ ನಿಂತ್ಕೊಂಡಿರೋದು ಅವರು. ATMಗೆ ಏನು ಕ್ಯಾಶ್ ಕಮ್ಮಿ ಇದೆಯಾ ಇಲ್ಲಿ? ಗೊತ್ತಿಲ್ಲಪ್ಪ. ಎಲ್ಲ ಅಂಗಡಿಲೂ ಕೆಲಸ ಮಾಡ್ತಿರೋರು ಎಲ್ಲ ಇಂಡಿಯನ್ಸೇ ಅಲ್ವಾ ಆಶಾ? ಓನರ್ಸ್ ಕಿರಣ ಅವರೆಲ್ಲ. ಅವರೆಲ್ಲ ಯಾವತ್ತು ಕ್ಯಾಶ್ ಅವರು ಓನರ್ಸೇ ಕುತ್ಕೋತಾರೆ ಇಲ್ಲೆಲ್ಲ. ಕೆಲಸ ಮಾಡಕ್ ಬಿಡೋರು ಮಾತ್ರ ಅದ್ರಲ್ಲಿ ಎತ್ಕೊಡೋದು, ಆ ಕೆಲಸಗಳು ಮಾಡಿಸೋದು ಮಾತ್ರ ಇವರು. ಸೀರೆ ಎಲ್ಲ ಸಖತ್ ಪ್ರಮೋಟ್ ಮಾಡ್ತಾರೆ ಗುರು ಇಲ್ಲಿ. ಸೀರೆ ಮತ್ತೆ ನಮ್ಮ ಇಂಡಿಯನ್ ಚಿನ್ನಾಭರಣನ. ಓ ಹೌದು, ಗೋಲ್ಡ್ ಮಾರೋ ಅಂಗಡಿ ಮತ್ತೆ ಅಡ ಇಟ್ಕೊಂಡು ಅಂಗಡಿ ಎರಡೂ ಇತ್ತು. ನಾನು ನೋಡಿದೆ ನಿಜವಾಗ್ಲೂ ವಿ ಬೈ ಗೋಲ್ಡ್ ಇಯರ್ ಅಂತೆಲ್ಲ ಹಾಕಿದ್ರು. ಅಸ್ಟ್ರಾಲಜಿ ಹೇಳ್ತಾರಂತೆ ನೋಡಿ ಚಿನ್ನವನು. ಯಾರು ಕಿರಣ? ಮೇಲ್ಗಡೆ ವಾಸ್ತು ಕನ್ಸಲ್ಟೆಂಟ್ ಅಂತೆ. ಓ, ಫಸ್ಟ್ ಟೈಮ್ ನಾನು ಯಾವುದೋ ಬೇರೆ ದೇಶಕ್ಕೆ ಬಂದ್ಬಿಟ್ಟು ಅಸ್ಟ್ರಾಲಜಿ ಎಲ್ಲ ವಾಸ್ತು ಹೇಳೋಣ ನೋಡಿರೋದು. ಮನೆ ವಾಸ್ತು. ಆಶಾ, ಇಲ್ಲಿ 2ನೇ ಮತ್ತು 3ನೇ ತಲೆಮಾರು ಇಂಡಿಯನ್ಸ್ಗೆ ಏನು ಡಿಫ್ರೆನ್ಸ್ ನೋಡ್ತಾ ಇದೆಯಾ ಹೇಳಿ ನೀನು?
ಸೊ ಏನು ಡಿಫ್ರೆನ್ಸ್ ನೋಡ್ತೀವಿ ಅಂದರೆ ಅವ್ರದ್ದು ಮೊಕ್ಕಾಚಾರೆ ಬಂದು ಸ್ವಲ್ಪ ಚಪ್ಪೆ ಇದೆ, ಸೊ ಆಫ್ರಿಕನ್ಸ್ ಥರ, ಮತ್ತು ಅಂದರೆ ಲೈಕ್ ಬಣ್ಣ ಬಂದ್ಬಿಟ್ಟು ಬ್ರೌನ್ ಅಲ್ಲ, ಸ್ವಲ್ಪ ಕಪ್ಪು ಅಲ್ಲ ಬ್ರೌನು ಅಲ್ಲ, ಆ ಥರ ಆಗಿದೆ. ಮಕ್ಕದ ಮೇಲೆ ಯಾರೋ ಗುದ್ಬಿಟ್ಟಿರೋ ಒಳಗೋಗ್ಬಿಟ್ಟೈತೆ. ನೋಡಿಸ್ತಾ ಒಂದು ಜೀನ್ಸಿಂದ ಇಂಡಿಯನ್ಸ್ ಅಂತ ಗೊತ್ತಾಗುತ್ತೆ ನಮಗೆ, ಬಟ್ ಅವರು ಇಲ್ಲಿ ಅಂತಾರನೇ ಆಗ್ಬಿಟ್ಟಿದ್ದಾರೆ ಮೊಕ್ಕಾಚಾರೆ ಎಲ್ಲ. ಸೊ ಇವಾಗ ಲೆಕ್ಕ ಹಾಕ್ಕೊಳ್ಳಿ, ನೀವು ನಿಮ್ಮ ತಂದೆ ಹೆಸರು ಹೇಳು ಅಂದರೆ ಹೇಳ್ತೀರಾ, ನಿಮ್ಮ ತಾತನ ಹೆಸರು ಹೇಳು ಅಂದರೆ ಹೇಳ್ತೀರಾ, ನಿಮ್ಮ ಮುತ್ತಾತ ಮುತ್ತಜ್ಜಿ ಹೆಸರು ಹೇಳಿ ನೋಡೋಣ, ಗೊತ್ತಾ ನಿಮಗೆ? ಗೊತ್ತಿಲ್ಲ. ಹಂಗೆ ಇಲ್ಲಿ ತುಂಬ ಜನಕ್ಕೆ ಅವ್ರ ಮುತ್ತಾತ ಮುತ್ತಜ್ಜಿ ಬಂದಿರೋದು, ಅದಾದಮೇಲೆ ಇವ್ರಲ್ಲಿ ಸೆಟ್ಲಾಗಿರೋದು. ಓಹೋ ಚಿನ್ನು ಮದುವೆಗೆ ಸಖತ್ ಗ್ರ್ಯಾಂಡ್ ಆಗಿದೆ ಮನ ಅಲ್ವಾ? ಹಾಂ, ಮೇಡ್ ಇನ್ ಇಂಡಿಯಾ. 2,500 ರೂಪಾಯಿ ನಮ್ಮ ಇಂಡಿಯನ್ ರುಪೀಸ್ಗೆ. ಮೇಡ್ ಇನ್ ಇಂಡಿಯಾ ಆ್ಯಕ್ಚುಲಿ ಇದು. ಸೊ ನಮ್ಮ ಇವ್ರ ಬಾಸು ಇಂಡಿಯಾದವ್ರಂತೆ, ಅಲ್ಲಿಂದ ಎಲ್ಲ ಇಂಪೋರ್ಟ್ ಮಾಡ್ತಾರೆ, ಎಲ್ಲ ಕಲರ್ಗಳೆಲ್ಲ ಸಕ್ಕತ್ತಾಗಿದೆ. ಸೊ ನಾನು ಕೇಳಿದೆ ಅವ್ರನ್ನ, ಏನಪ್ಪ ಇಷ್ಟೊಂದು ಚೆನ್ನಾಗಿ ಮಿಣುಕ್ತಾ ಇದೆ ಅಂತ. ನನಗೆ ಎಲ್ಲೇ ಚಿಕ್ಕಪೇಟೆ ಯಾವುದೊಂದು ಅಂಗಡಿಗೆ ಹೋದಂಗೆ ಆಯಿತು. ಸೊ ಎಲ್ಲ ಇಂಪೋರ್ಟ್ ಮಾಡಿಸ್ಕೊಂಡು ಚೆನ್ನಾಗಿ ಒಳ್ಳೊಳ್ಳೆ ನಾರ್ಮಲ್ ಪ್ರೈಸ್ಗೆ ಮಾರ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಗುಜರಾತ್ ಅವರ ಇರೋ ಮೇ ಬಿ ಅನಿಸುತ್ತೆ, ಬಿಕಾಸ್ ಫ್ರಮ್ ಇಂಡಿಯಾ. ವಿ ಆರ್ ಫ್ರಮ್ ಇಂಡಿಯಾ. ಎಸ್. ನೋ, ಕರ್ನಾಟಕ. ಎಸ್ ಎಸ್. ನೈಸ್. ನಂಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಇವಾಗ ನಾವಂದ್ವಿ 2ನೇ ತಲೆಮಾರು 3ನೇ ತಲೆಮಾರು ಎಲ್ಲ ಅವ್ರು ಇನ್ನೂ ಇಂಡಿಯನ್ದು ಪಾಲಿಸ್ತಾರ ಅಂತ. ಬಿಕಾಸ್ ನಾವು ನೋಡ್ತಿರೋ ಪ್ರಕಾರ ಅವ್ರದ್ದು ವೇಷಭೂಷಣ ಆಗಿರ್ಬೋದು ಎಲ್ಲ ಮಿಕ್ಸ್ಡ್ ಥರ ಇದೆ. ಪೆಪ್ಪರ್ ಅದು ಕಡೆನೂ ಹೋಯ್ತಾ ಇಲ್ಲ, ಹೋಗೋಕ್ಕಾಗ್ತಾಯಿಲ್ಲ, ಇದು ಕಡೆನೂ ಬರೋಕ್ಕಾಗ್ತಾಯಿಲ್ಲ, ಬಟ್ ಪಾಲಿಸ್ತಾರೆ ಅನಿಸುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ಅಂಗಡಿಗಳಾಗಿರ್ಬೋದು ಎಲ್ಲ ಇದೆ. ಕಡೆ ಎಲ್ಲ ಇವರ ಇಂಡಿಯನ್ಸೇನೆ ಅಲ್ವಾ? ಮಕ್ಕದಲ್ಲಿ ಗೊತ್ತಾಗುತ್ತೆ ಇಂಡಿಯನ್ಸ್ ಅಂತ, ಆದರೆ ಅವ್ರು ಕೇಳಿದ್ರೆ ಇಂಡಿಯನ್ಸ್ ಅಲ್ಲ. ಸೊ ಕ್ಯಾಶಿಯರ್ಸಿಂದ ಹಿಡಿದು ಅಥವಾ ಇಲ್ಲಿ ಮಾರೋರಿಂದ ಹಿಡಿದು ಎಲ್ಲ ನಮ್ಮ ದೇಶವನ್ನ ನೋಡ್ತಾ ಇದ್ದೀವಿ. ನೀವೇ ನೋಡ್ತಾ ಇರೋ ಮುಖಾಚಾರ ಎಷ್ಟು ಚೇಂಜ್ ಆಗಿದೆ ಅಂತ. ನನಗೆ ಇವರು ನೋಡಿದ್ರೆ ನಮ್ಮ ಇಂಡಿಯಾದವ್ರು ಕಮ್ಮಿ ಶ್ರೀಲಂಕಾದವ್ರ ಥರ ಜಾಸ್ತಿ ಕಾಣಿಸ್ತಾ ಇದಾರಲ್ವಾ? ಎಕ್ಸಾಕ್ಟ್ಲಿ ನನಗೆ ಕಾಣಿಸ್ತಾ ಇರೋದು. ಮೋಸ್ಟ್ಲಿ ಇವ್ರು ಇಲ್ಲಿ ಇದ್ದಿ ಇವರು ಕಪ್ಪಗಾಗ್ಬಿಟ್ಟವ್ರೆ. ಚಿನ್ನು ಕಪ್ಪಲ್ಲ ಕಿರಣ, ನಾವು ಕಪ್ಪಗಿದ್ದೀವಿ. ನಮ್ಮ ಚೆಹರೆ ಹೇಳ್ತಾರೆ ನಾವು ಕಪ್ಪಗೆ ಇರೋದು. ಮಮತಾ ಬಟೀಕ್ ಅಂತ ನೋಡಿ ಚಿನ್ನು, ಯಾರೋ ಮಮತಾಕ. ಮಮತಾಕನ್ ಬಟೀಕ್ ನಮ್ಮ ಕರ್ನಾಟಕದ ಮಮತಾಕ ಇರ್ಬೇಕು ನೋಡು. ಸೊ ನೋಡಿದ್ರಲ್ಲ ಇಂಡಿಯನ್ ಕಮ್ಯುನಿಟಿ ಎಷ್ಟು ದೊಡ್ಡದಿದೆ ಇಲ್ಲಿ ಅಂತ. ಪಕ್ಕ ನೋಡ್ತಾ ಇದೀವಲ್ಲ, ಇದೆಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯಾದವ್ರದ್ದೇ. ಆದರೆ ಇಲ್ಲಿ ನಾನು ಇದು ಸ್ಪೈಸಸ್ಸು ಅಂದರೆ ನಮ್ಮದು ಅಡುಗೆಗೆ ಉಪಯೋಗಿಸ್ತೀವಲ್ಲ, ಅದು ಅವೆಲ್ಲ ಕಾಣಿಸ್ತಿಲ್ಲ. ಇದು ಒಂದು ಟಿಪಿಕಲ್ ಮಾಲ್ ಕಿರಣ. ಇವಾಗ ಮಾಲಲ್ಲಿ ಬರೀ ಅಷ್ಟೇ ಅಲ್ವಾ? ಯೂಶಲಿ ನಾವು ಆಫ್ರಿಕನ್ ಕಂಟ್ರೀಸ್ ಅವ್ರು ಏನು ಮಾಡ್ತೀವಳು, ಆಫ್ರಿಕನ್ ಮಾರ್ಕೆಟ್ಗೆ ಹೋಗ್ತೀವಲ್ವಾ? ಆದರೆ ನಾವು ಇಲ್ಲಿ ಇಂಡಿಯನ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸಖತ್ತಾಗಿರ್ತಂತೆ, ಸ್ಪೈಸಸ್ ಎಲ್ಲ ಸಿಗುತ್ತಂತೆ. ಸೊ ನಡೀರಿ ವಿಕ್ಟೋರಿಯಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿ ಏನು ಸಿಗುತ್ತೆ ಅಂತ ನೋಡ್ಕೊಂಬರೋಣ. ನೂರಾರು ವರ್ಷಗಳ ಹಿಂದೆ ನಮ್ಮ ಇಂಡಿಯಾದವ್ರು ಇಲ್ಲಿ ಬಂದು ಸೆಟ್ಲ್ ಆದಮೇಲೆ ಅವರ ಬೇಸಿಕ್ ನೆಸೆಸಿಟೀಸ್ಗೆ ಇದು ವಿಕ್ಟೋರಿಯಾ ಮಾರ್ಕೆಟ್, ಆಮೇಲೆ ಇನ್ನೊಂದು ಯಾವ ಡಾಕ್ಟರ್ ಯೂಸೆಫ್ ಸ್ಟ್ರೀಟ್ ರೋಡ್ ಅಂತೆ. ಡಾಕ್ಟರ್ ಯೂಸಫ್ ಸ್ಟ್ರೀಟ್ ರೋಡ್ ಅಂತ ನಮ್ಮ ಇಂಡಿಯಾದವ್ರಿಗೆ ಬೇಕಾಗಿರೋ ಐಟಮು, ಸೂಪರ್ ಮಾರ್ಕೆಟು, ಅಂಗಡಿ, ಬಟ್ಟೆ ಅಂಗಡಿ, ಎಲೆಕ್ಟ್ರಿಕಲ್ ಐಟಮು, ಏನೇನು ಬೇಕು ಎಲ್ಲ ಸಿಗುತ್ತೆ. ಕಟಿಂಗ್ ಅಂಗಡಿ, ಬ್ಲೌಸ್ ಸ್ಟಿಚ್ ಮಾಡೋದು, ಸೀರೆ ಅಂಗಡಿ ಎಲ್ಲ ಇಲ್ಲಿ ಸಿಗುತ್ತಂತೆ. ಸೊ ನಾನು ಇವತ್ತು ಕಟಿಂಗ್ ಬೇರೆ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ದೆ. ನಾನು ಡರ್ಬನ್ನಲ್ಲೇ ಮಾಡಿಸ್ಕೊಳೋದು ಅಂತ. ಸೊ ಎಲ್ಲ ಕಟಿಂಗ್ ಅಂಗಡಿ ಸಿಕ್ಕರೆ ಕೇಳೋದು, ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ಬರೋಣ. ಆ್ಯಕ್ಚುಲಿ ಇದು KR ಮಾರ್ಕೆಟ್ ಒಳಗಡೆ ನಡ್ಕೊಂಡು ಹೋದಂಗೆ ಲೆಕ್ಕ ಇದು ಅಲ್ವಾ? KR ಮಾರ್ಕೆಟ್ ಮೆಜೆಸ್ಟಿಕ್ ಒಳಗಡೆ ಇದೇ ಚೆನ್ನಾಗಿ ಹೇಳಿದ್ದಾನೆ, ಡಾಕ್ಟರ್ ಯೂಸೆಫ್ ಡಾಡೋ ಸ್ಟ್ರೀಟ್. ಅದೇ ಎಲ್ಲ ಆಫ್ರಿಕನ್ಸು ಇದಾರಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಇಂಡಿಯನ್ಸ್ ಅವರೆಲ್ಲ ಈ ಥರ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ. ಓನರ್ಸ್ಗಳು ಆಫ್ರಿಕಾದವರೆಲ್ಲ ಈ ಥರ ರೋಡ್ ಸೈಡ್ ಇಟ್ಕೊಂಡಿರೋರು. ಸೊ ನಮ್ಮ ಓನರ್ಗಳೆಲ್ಲ ಈ ಥರ, ನಮ್ಮ ಇಂಡಿಯಾದವರೆಲ್ಲ ಓನರ್ ಅಂಗಡಿಗಳು, ಈ ಥರ ಚಿಕ್ಕ ಚಿಕ್ಕ ದಿನಸಿ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಜ್ಯುವೆಲರಿ ಶಾಪು, ಶೂ ಅಂಗಡಿ. ನೋಡಿ ಅಕ್ಕ ಚೂಡಿದಾರ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. 2 ಥರ ಇದ್ದಾರೆ ಜನ ಇಲ್ಲಿ ಆ್ಯಕ್ಚುಲಿ ಇಂಡಿಯನ್ಸು. ಒಂದು ಬಂದು ಕೆಲಸಗಾರಾಗಿ ಬರ್ತಾರೆ, ಇನ್ನೊಂದು ಥರ ಬಂದ್ಬಿಟ್ಟು ಟ್ರೇಡಿಂಗ್ ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಅಂತಲೇ ಬರ್ತಾರೆ ಗುಜರಾತಿಗಳು. ಅವ್ರು ಬಂದು ಸೆಟ್ಲ್ ಆಗಿರೋ ತುಂಬ ಜನ ಇದ್ದಾರೆ. ಆಮೇಲೆ ಇದು ಕಾರ್ ಶೋರೂಮ್ಗಳು ನೋಡ್ತಿರಲ್ಲ, ಈ ಕಾರ್ ಶೋರೂಮ್ ಅಂಗಡಿಗಳೆಲ್ಲ ನಮ್ಮ ಇಂಡಿಯಾದವ್ರದ್ದೇ. ನಮ್ಮ ಇಂಡಿಯಾದವ್ರು ಹೆಂಗಪ್ಪ ಬಂದ್ರಿ ಇಲ್ಲಿ, ಯಾಕೆ ಇಲ್ಲಿ ಬಂದ್ರು ಅಂತ ಗೊತ್ತಾ ನಿಮಗೆ? 1860 ಏನಾಗುತ್ತೆ, ಇಲ್ಲಿ ಇವರು ಶುಗರ್ ಕೇನ್ ಬಿಸ್ನೆಸ್ ಮಾಡಬೇಕು ಅನ್ಕೋತಾರೆ ವೈಟ್ ಪೀಪಲ್ಲು, ಅಂದರೆ ಬ್ರಿಟಿಷ್ ಅವರು. ಆದರೆ ಇಲ್ಲಿ ಲೋಕಲ್ ಜನ ಏನಿರ್ತಾರೆ, ಬುಡಕಟ್ಟು ಜನಕ್ಕೆ ಕೆಲಸ ಮಾಡೋಣ ನಾವು ಅಂತ ಇರ್ತಾರಂತೆ. ಅವಾಗ ಏನು ಮಾಡ್ತಾರೆ, ನಮ್ಮ ಇಂಡಿಯಾದಿಂದ ಕೂಲಿಗಾರರಾಗಿ ಕರ್ಕೊಂಬರ್ತಾರೆ ಇಂಡಿಯನ್ಸ್ನ ಶುಗರ್ ಕೇನ್ ಪ್ಲಾಂಟೇಷನ್ ಮಾಡೋಕ್ಕೆ ಕರ್ಕೊಂಬರ್ತಾರೆ. ಅದಾದಮೇಲೆ 1860ರಲ್ಲಿ 90 ಜನ ಮಡ್ರಾಸಿಗಳ್ನ ಫಸ್ಟ್ ಶಿಪ್ಪಲ್ಲಿ ಕರ್ಕೊಂಬರ್ತಾರೆ. ಅದಾದಮೇಲೆ ಒಂದು 2 ಶಿಪ್ಪು 3 ಶಿಪ್ಪು ಹಂಗೆ ಬಂದು ತುಂಬ ಜನಗಳು ಆಗ್ತಾರೆ. ಅವಾಗ ಸೌತ್ ಆಫ್ರಿಕಾದಲ್ಲಿ ಫುಲ್ಲು ಈ ಕಬ್ಬು ಬೆಳೆ ಮಾಡಿರೋರು, ಕಬ್ಬು ಕಿತ್ತಾಕೋರು, ಈ ಕಬ್ಬನ್ನ ವ್ಯವಸಾಯ ಮಾಡೋರೆ ಬರೀ ನಮ್ಮ ಇಂಡಿಯನ್ಸೇ ಇರ್ತಾರೆ. ಇದು ಬಂದು ಒಂಥರ ಆಗುತ್ತೆ. ಬಟ್ ಇನ್ನೊಂದು ಥರ ಇಂಡಿಯನ್ಸ್ ಹೆಂಗೆ ಬರ್ತಾರೆ ಅಂದರೆ, ಗುಜರಾತಿಗಳು ಫಸ್ಟಿಂದ ಅವಾಗಿಂದ ತುಂಬ ತಲೆ ಜಾಸ್ತಿ. ಈ ಡರ್ಬನ್ ಅಂತ ಏನು ಏರಿಯಾ ಇದೆಯಲ್ಲ, ಇದು ಬಂದು ಪೋರ್ಟ್ ರೀಜನ್ನು, ಅಂದರೆ ಬಂದರು.
ಸೊ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಅಂತ 1870ರಿಂದ 1890 ತನಕ ಗುಜರಾತಿಗಳು ಬರ್ತಾರೆ. ಅವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅವಾಗ. ಇನ್ನೊಂದೇನೆಂದರೆ ಇಂಡಿಯನ್ಸ್ ಮುಸ್ಲಿಮರಾಗಿರ್ಬೋದು, ಪಾಕಿಸ್ತಾನವರಾಗಿರ್ಬೋದು, ತಮ್ಮ ಹಿಂದೂಗಳಾಗಿರ್ಬೋದು, ಬಟ್ ಅವ್ರು ಕರ್ಕೊಂಡೋದವ್ರನ್ನ ಇಂಡಿಯನ್ಸ್ ಅಂತಾನೆ. ಬರೀ ಬಟ್ಟೆ ಅಂಗಡಿಗಳು ಕಿರಣ ಅಲ್ವಾ? ಯಾವುದೋ ಬಟ್ಟೆ ಏರಿಯಾಗೆ ಬಂದಂಗೆ ಆಯ್ತಪ್ಪ ಇದು. ಆ್ಯಕ್ಚುಲಿ ನಾನು ಇನ್ನೊಂದು ನೋಡಿದ್ದೆ, ಇಲ್ಲಿ ಬರೀ ನಾವು ನೋಡ್ತೀವಿ ಕರಿ ಇವ್ರದ್ದು ಆಫ್ರಿಕನ್ಸ್ ಬಟ್ಟೆಗಳಲ್ವಾ, ನಮ್ಮ ಇಂಡಿಯನ್ಸ್ ಬಟ್ಟೆಗಳೆಲ್ಲ ಎಲ್ಲಿದೆ? ನಮ್ಮ ಇಂಡಿಯನ್ಸ್ ಅವರೆಲ್ಲ ಈಗ ಒಂದು ಸ್ವಲ್ಪ ವರ್ಷಗಳಿಂದ ಬಿಟ್ಟೋಗ್ಬಿಟ್ಟಿದಾರಂತೆ ಇಲ್ಲಿಂದ. ಇವಾಗ ಜಾಸ್ತಿ ಇರೋರು ಎಲ್ಲರೂ ಆಫ್ರಿಕನ್ಸ್ ಅಂತೆ. ಯಾವಾಗ 1994 ಆದಮೇಲೆ ಸ್ಲೋ ಆಗಿ ಇಂಡಿಯಾದವರೆಲ್ಲ ಅವರೆಲ್ಲ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡೆಲ್ಲ ಹೋದ್ರಂತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಗಿನ ಕಾಲದಲ್ಲಿ ಥಿಯೇಟ್ರ್ ಆಗಿತ್ತಂತೆ. ಕಿಶೋರ್ ಕುಮಾರು, ರಾಜೇಶ್ ಖನ್ನಾ ಫಿಲಮ್ ಎಲ್ಲ ಇಲ್ಲಿ ರಿಲೀಸ್ ಆಗ್ತಿತ್ತಂತೆ. ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಏನೂ ಇಲ್ಲ, ಬರೀ ಇವಾಗ ಈ ಥರ ಮಾರ್ಕೆಟ್ಗಳು ಅಷ್ಟೇ. ಅಂದರೆ ಜಾಸ್ತಿ ಆಫ್ರಿಕನ್ಸ್ ಇದ್ದಾರಪ್ಪ. ಕೆಲಸ ಮಾಡಕ್ಕೆ ಬರ್ಲಕ್ಕೆ ಅಣ್ಣ, ನಮ್ಮವ್ರು ಓನರ್ ಥರ ಕೂತ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ? ಯಾವಾಗಲೂ ಬಂದಿರ್ತಾರಲ್ಲ, ಅವ್ರೇಂತ ಕೆಲಸ ಮಾಡಕ್ಕೆ ರೋಡಲ್ಲಿ ನಿಂತ್ಕೊಳಲ್ಲ ಅವರೆಲ್ಲ. ಸೊ ಇಲ್ಲಿನ ಇಂಡಿಯನ್ಸ್ ಅಂತ ಏನಿರ್ತಾರಲ್ಲ, ಆ್ಯಕ್ಚುಲಿ ತುಂಬ ರಿಚ್ ಪೀಪಲ್ ಅವರೆಲ್ಲ. ಎಲ್ಲೆಲ್ಲಿಂದನೂ ಐಟಮ್ ಬಂದಿದೆ, ಅದನ್ನು ಇವಾಗ ಅನ್ಲೋಡ್ ಮಾಡ್ತಾವ್ರೆ, ಹೊಸ ಐಟಮ್ಗಳ್ನ. ನನಗೆ ಇದು ನೋಡ್ತಾ ಇದ್ದರೆ ಟಿಪಿಕಲ್ ನಾವು ಉಗಾಂಡ, ಬುರುಂಡಿ ಎಲ್ಲ ಹೋಗಿದ್ದೀವಲ್ಲ, ಎಲ್ಲ ಆಫ್ರಿಕನ್ ಕಂಟ್ರಿನೂ ಸೇಮೇ. ಆ್ಯಕ್ಚುಲಿ ಏನಾಶ ಇದು ಟಿಪಿಕಲ್ ನಮ್ಮ ಚಿಕ್ಕಪೇಟೆ ಏರಿಯಾ ಇದೆಲ್ಲ ಶಾಪಿಂಗ್ಗಳಿಗೆ. ನೋಡಿ ಇದು ಗೋಲ್ಡ್ ಪೇಟೆನೇ ಸಕ್ಕದಾಗಿರುತ್ತೆ ಕಿರಣ. ನೋಡಿ ಇದು ಮೋಸ್ಟ್ಲಿ ಇದು ನಮ್ಮ ಇಂಡಿಯಾದವ್ರದ್ದೇ ಸ್ಟೋರ್, ಯಾವುದೋ ಇಂಡಿಯನ್ ಸ್ಟೋರೇ ಇದು. ಚಿನ್ನ ಮಾರ್ತಾರಂತೆ ಮತ್ತೆ ಕೊಂಡ್ಕೊಳ್ತಾರಂತೆ. ಅಲ್ಲಿ ನೋಡಿ ಕಡೆ ಗ್ರಿಲ್ ಹಾಕೊಂಡ್ಬಿಟ್ಟವ್ರೆ ಸೆಕ್ಯೂರಿಟಿಗೆ. ಕಳ್ತನ ಆಗುತ್ತಲ್ಲ ಜಾಸ್ತಿ ಇಲ್ಲಿ. ಸೊ ನಮ್ಗೆ ಒಂದೊಂದು ದೇಶಕ್ಕೆ ಬಂದರೆ ಒಂದೊಂದು ಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಈ ಆಫ್ರಿಕಾದಲ್ಲಿ ನಾವು ಎಲ್ಲಿ ಅಂದ್ಕೊಂಡ್ರು ಮಾರ್ಕೆಟು ಅದೇ ಥರ. ಆ್ಯಕ್ಚುಲಿ ನಾವೀಗ ಬಂದಿರೋದು ಆ್ಯಕ್ಚುಲಿ ವಿಕ್ಟೋರಿಯಾ ಮಾರ್ಕೆಟ್, ವಿಕ್ಟೋರಿಯಾ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್. ಈ ವಿಕ್ಟೋರಿಯಾ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ಎಂತಕ್ಕಪ್ಪ ಅಂದರೆ ಇಂಡಿಯನ್ಸ್ ಎಲ್ಲ ಇರ್ತಾರಲ್ಲ, ಇಲ್ಲಿ ಕೆಲಸಗಾರಾಗಿ ಬಂದಿರ್ತಾರಲ್ಲ, ಇವ್ರಿಗೆ ಸಾಮಾನು ಕೊಂಡ್ಕೊಳಕ್ಕೆ ಎಲ್ಲೂ ಇರೋಲ್ಲ. ಸೊ ಇಲ್ಲೇ ಬಂದರಿರೋದ್ರಿಂದ ಇಲ್ಲೇ ತೊಗೊಂಬಂದು ಇಲ್ಲೇ ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ನಮ್ಮ ಮಸಾಲ ಐಟಮ್ಸ್ ಸಖತ್ತಾಗಿ ಸಿಗುತ್ತೆ. ಲೋಕಲ್ ಶಾಪಿಂಗ್ ಅಂತ ಇತ್ತು ಅವಾಗ. ಸೊ ನೋಡೋಣ ಇವಾಗ ಏನಾಗಿದೆ ಅಂತ. ಇಲ್ಲೇ ಬರ್ತಿದ್ದಾರೆ ಆ್ಯಕ್ಚುಲಿ ವಿಕ್ಟೋರಿಯಾ ಸೂಪರ್ ಮಾರ್ಕೆಟ್. ಸ್ಪೈಸಸ್ ಫ್ರಮ್ ಅರೌಂಡ್ ದ ಗ್ಲೋಬ್, ಗೋಲ್ಡ್ ಆ್ಯಂಡ್ ಡೈಮಂಡ್ ಎಕ್ಸ್ಚೇಂಜ್ ಅಂತಿದ್ರು. ಇಲ್ಲಿ ಯಾರು ಬಂದು ಡೈಮಂಡ್ ಎಕ್ಸ್ಚೇಂಜ್ ಮಾಡ್ತಾರಣ್ಣ ನಿನಗೆ? ಮಾಡ್ತಾರಪ್ಪ, ಕತ್ಕೊಂಬಂದಿರೋದು. ಇಂಡಿಯಾ ಬಿಟ್ಟು ಸೌತ್ ಆಫ್ರಿಕಾದಲ್ಲಿ ಲಿಟಿಲ್ ಇಂಡಿಯಾ ಅಂತ ಕ್ರಿಯೇಟ್ ಆಗಿದೆ. ಸೊ ಆ ಲಿಟಿಲ್ ಇಂಡಿಯಾದಲ್ಲಿ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ ನಾವು. ಏನು ಕಡೆ ದೋಸೆ ಕೊಡಿ ಅಂತ ಬೆಳಗಿಂದ ಕರ್ಕೊಂಡು ಹೋಗ್ತಾನೆ ಇದೆಯಾ? ದೋಸೆ ಕೊಡಿಸಿ ನಂಗೆ ಸ್ವಲ್ಪ ಇವತ್ತು. ದೋಸೆ ಇಲ್ಲ, ಇಡ್ಲಿ ವಡೆ ಸಾಂಬಾರಲ್ಲ, ಅನ್ನ ಸಾಂಬಾರು ಸಿಗುತ್ತಂತೆ. ದಿ ಲಿಟಿಲ್ ಇಂಡಿಯಾ ಅಂತೆ. ತುಂಬ ಚೆನ್ನಾಗಿರೋ ರಿವ್ಯೂಸ್ ನೋಡಿದ್ದೆ, ಬಿಕಾಸ್ ಎಷ್ಟೊಂದು ಇಂಡಿಯನ್ಸ್ ರೆಸ್ಟೋರೆಂಟ್ಗಳಿದಾವೆ ಇಲ್ಲಿ. ನನಗೆ ಫುಡ್ ಕೋಮಾ ಆಗಿದೆ ಆ್ಯಕ್ಚುಲಿ. ತುಂಬ ದಿನಗಳಿಂದ ಸೌತ್ ಅಮೇರಿಕಾ ಅಂತೆ, ಆಮೇಲೆ ಅಲ್ಲೆಲ್ಲ ತಿರುಗಾಡಿಕೊಂಡು ಕೊನೆಗೆ ಇವಾಗ ಸೌತ್ ಆಫ್ರಿಕಾಗೆ ಬಂದಿದ್ವಿ. ಎಲ್ಲೂ ನನಗೆ ವೆಜ್ ಫುಡ್ ಸಿಗ್ತಾನೆ ಇರಲಿಲ್ಲ ಗುರು. ರೈಸು, ಸಾಂಬಾರು, ರಸಮ್ಮು, ಪಾಪಡ್ಡು, ಇದು ರೋಟಿ ಕೊಟ್ಟಿದ್ದಾರೆ. ಇದ್ರ ಬದಲು ಚಪಾತಿ ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು. ಆಮೇಲೆ ಇದೇನೋ ಇವ್ರ ಥರ ಸ್ವೀಟ್ ಅಂತೆ, ಗೊತ್ತಿಲ್ಲ. ಅನಿಸುತ್ತೆ. ಬಿಸಿ ಬಿಸಿ ಇದೆ. ಪನ್ನೀರು, ರೈಸು. ನನಗೆ ಇಂಪಾರ್ಟೆಂಟ್ ಏನು ಗೊತ್ತಾ, ಅನ್ನ, ಸಾಂಬಾರು, ರಸಮ್ ಇದ್ದಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕತ್ತೀನಿ ನಾನು. ಆಮೇಲೆ ಇದು ಗೋಬಿ ಮಂಚೂರಿ ಹೇಳಿದಾಳೆ ಆಶಾ. ಗೋಬಿ ಮಂಚೂರಿ ಇದು ಗೋಬಿ ಕ್ರಿಸ್ಪಿ ಅನ್ಸರ ಅದು ಇಯರ್ ಕ್ರಿಸ್ಪಿ ಇದು. ಎಂಜಾಯ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳ್ತಾ ಇದ್ದೀನಿ, 1,000 ರೂಪಾಯಿ ಇಂಡಿಯನ್ ಕರೆನ್ಸಿಯಲ್ಲಿ. ಎಂಜಾಯ್ ಚಿನ್ನ. ಈ ಥರ ಫುಡ್ ಸಿಗೋದು ಪುಣ್ಯ ಮಾಡಬೇಕು. ಸೌತ್ ಆಫ್ರಿಕಾದಲ್ಲಿ ತಾಲಿ ಅಕ್ಕಪಕ್ಕ ನೋಡ್ತಾ ಇದ್ರೆ ನೀವು ಎಲ್ಲ ನಮ್ಮ ಇಂಡಿಯಾದವ್ರದ್ದೇ ಕಾಣಿಸೋದು. ಹಿಡಿಮಾ ಹೋಗೋಣ ಹಂಗೆ ಮುಂದೆ. ಏನೇನೋ ಸಿಗುತ್ತೆ. ಅಕ್ಕ ಫುಲ್ ಟೈಟ್ ಆಗ್ಬಿಟ್ಟವಳೆ. ಏನ್ ಗುರು ಹಿಂಗೆ ಇಲ್ಲಿ ಕತೆ? ಎಲ್ಲಾನು ಮಾರ್ತಾರೆ ಕಣ, ಹಣ್ಣಿಂದ ಹಿಡ್ದು ಎಲ್ಲ ಮಾರ್ತಾರೆ. ಸೊ ಏನ್ ತಗೋಬೇಕು ಅಂದ್ರೆ ಬರ್ಬೇಕು ಇಲ್ಲಿಗೆ. ನೋಡ್ರಪ್ಪ, ನಮ್ಮ ಇಂಡಿಯನ್ ಮಾರ್ಕೆಟ್ ಎಲ್ಲ ಇವಾಗ ಕನ್ವರ್ಟ್ ಆಗ್ಬಿಟ್ಟೈತಿ ಇಲ್ಲಿ. ಇದೆಲ್ಲ ನೋಡ್ಕೋಣ, ಅದೇ ಅವ್ರದ್ದೇ ಅವೆಲ್ಲ ಸೂಪರ್ ಮಾರ್ಕೆಟ್ಗಳೆಲ್ಲ.
ಸಕ್ಕದಾಗಿದೆ ಗುರು, ಒಂಥರ ವೈಬ್ ಇಲ್ಲಿ, ಫುಲ್ಲು ಲೋಕಲ್ ವೈಬು. ನಾವು ಸೌತ್ ಆಫ್ರಿಕಾಗೆ ಬಂದ್ಬಿಡ್ತಾರೆ, ವೈಬ್ ನೋಡಕ್ ಆಗಿರ್ಲಿಲ್ಲ. ಡರ್ಬನ್ ನಮಗೆ ಪರಿಚಯ ಮಾಡಿಸ್ಕೊಟ್ಬಿಡ್ತು. ಆಫ್ರಿಕಾ ಇಸ್ ಆಲ್ವೇಸ್ ಆಫ್ರಿಕಾ ಅಲ್ವಾ, ಒಂದು ಸೆಕೆಂಡ್ ಅವ್ರ ವೈಬೇ ಬೇರೆ, ಅವ್ರು ಮಜಾ ಮಾಡೋದೇ ಬೇರೆ. ಸೌತ್ ಆಫ್ರಿಕಾ ಏನು ಫುಲ್ಲು ಶ್ರೀಮಂತ ದೇಶ ಗುರು, ಏನು ಇರಲ್ಲ ಅಂದ್ಕೊಂಡು ಏನು ಜನ ಇಷ್ಟು ಬೇಗ ಅಲ್ಲೇ ಪ್ಯಾಕಪ್ ಮಾಡ್ತಾವ್ರೆ. ಇಲ್ಲಿ ಬೇಗ ಕತ್ಲಾಗುತ್ತೆ ಕಿರಣ. ನೀನು ನೋಡ್ತಾ ಇದೀಯ ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಮುಸ್ಲಿಮ್ಸ್ ಇದ್ದಾರೆ ಅಂಗಡಿಗಳು ಇಟ್ಕೊಂಡಿರೋರು. ಅಷ್ಟೇ ನಿನ್ಗೆ ಇನ್ನೊಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಈ ಕಡೆ ಪೂರ್ತಿ ನಿನಗೆ ಇಂಡಿಯಾ ಅಂಗಡಿಗಳು, ಈ ಕಡೆ ಪೂರ್ತಿ ಆಫ್ರಿಕನ್ ಅಂಗಡಿಗಳು. ನೋಡಿದ್ರೆ ಇವಾಗ ಗೊತ್ತಾಗ್ತಾ ಇದೆ ನನಗೆ ಡಿಫ್ರೆನ್ಸು. 1925ರಲ್ಲಿ ಇದನ್ನು ಬಿಲ್ಡ್ ಮಾಡಿರೋದು ಸೂರತ್ ಹಿಂದೂ ಅಸೋಸಿಯೇಷನ್ ಬಿಲ್ಡಿಂಗ್ ಅಂತೆ. ಇಲ್ಲಿ ನೋಡ್ತೀನಿ ಇಂಡಿಯನ್ಸ್ ಅವ್ರದ್ದು ತುಂಬ ಜಾಸ್ತಿ ಇದಾವೆ ಆ್ಯಕ್ಚುಲಿ. ಈ ಬಿಲ್ಡಿಂಗ್ ಎಲ್ಲ ನೋಡ್ತಾ ಇದೆಯಾ ನಿನಗೆ, ಫುಲ್ಲು ನಮ್ಮ ಇಂಡಿಯನ್ ಸ್ಟೈಲೇ ಇದೆ ನೋಡ್ದ ಆ ಬಿಲ್ಡಿಂಗ್ಗಳೆಲ್ಲ. ಯಾಕಂದರೆ ಈ ಕಡೆ ಎಲ್ಲ ಬಿಲ್ಡಿಂಗ್ ಕಟ್ಟಿರೋರು ನಮ್ಮ ಇಂಡಿಯನ್ಸೇ. 1920-30 ಟೈಮಲ್ಲಿ ಇಸ್ವಿಯಲ್ಲಿ ಕಟ್ಸಿರೋದು ಎಲ್ಲರೂ. ಅದನ್ನ ಇವಾಗ ಆಫ್ರಿಕಾದವರು ಯೂಸ್ ಮಾಡ್ತಾವ್ರೆ, ನಾವು ಕಟ್ಸಿ ಬಿಟ್ಟಿರೋ ಬಿಲ್ಡಿಂಗ್ಗಳ್ನ. ನಾವು ನಮ್ಮ ಇಂಡಿಯಾದವರು. ಸೊ ಇದೇ ಅಂತ ಎಂಟ್ರೆನ್ಸು ವಿಕ್ಟೋರಿಯಾ ಮಾರ್ಕೆಟ್ಗೆ. ಹೌದಾ? ಕೊಟ್ಟಿದ್ದಾರೆ ಇಲ್ಲಿ. ಇದು ಫೇಮಸ್ ವಿಕ್ಟೋರಿಯಾ ಮಾರ್ಕೆಟು. ಇಲ್ಲಿ ತುಂಬ ಅಂಗಡಿಗಳಿರೋದು ನಮ್ಮ ಭಾರತ ದೇಶದವ್ರದ್ದೇ. ಎಲ್ಲ ಥರ ಸೊವೆನಿಯರ್ಸ್ ಅಂಗಡಿ ಆಗಲಿ, ಏರ್ ಕಟ್ಟಿಂಗ್ ಅಂಗಡಿ ಆಗಲಿ, ಬಟ್ಟೆ ಅಂಗಡಿ ಆಗಲಿ, ಚಿನ್ನದ ಅಂಗಡಿ ಆಗಲಿ ಎಲ್ಲ. ಅಷ್ಟೇ ಇವೆಲ್ಲ ಅವ್ರದ್ದು ಸೌತ್ ಆಫ್ರಿಕಾದವ್ರ ಸ್ಪೈಸ್ ಇವೆಲ್ಲ ಅಲ್ಲ, ಎಲ್ಲ ಥರ ಜನ ಇದ್ದಾರೆ ಇದ್ರೊಳಗಡೆ ಇವಾಗ ಅಲ್ವಾ? ಮೊದಲು ಬರೀ ಇಂಡಿಯನ್ಸ್ ಇದ್ರು, ಇವಾಗ ಮಿಕ್ಸ್ ಫುಲ್ಲು. ಅಷ್ಟೊಂದು ಗಜಿ ಬಿಜಿ ಇಲ್ಲ ಅಲ್ಲ ಕಿರಣ? ಎಲ್ಲ ಹೊರಗಡೆ ಅವರೇ ಗಜಿ ಬಿಜಿ, ಒಳಗಡೆ ಏನು ಗಜಿ ಬಿಜಿ ಇಲ್ಲ. ಮದರಾಯಿ ಅಂಡ್ ಸನ್ಸ್ ಅಂತೆ ಕಿರಣ. ಹಲೋ ಹಲೋ ಹಾಯ್. ನಮ್ಮ ಖಾರದ ಪುಡಿ, ಟರ್ಮರಿಕ್ಕು ಎಲ್ಲ ಥರ ಮಾಡಿಕ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಯಾವುದೇ ಥರ ಮಸಾಲ ಇದೆ ಗೊತ್ತಾ? ಗರಂ ಮಸಾಲ, ಕೊರಿಯಾಂಡರ್ ಪೌಡರು, ನಮ್ಮ ಖಾರದ ಪುಡಿಗಳು, ಇದೆಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಚಿನ್ನ ಮಸಾಲೆಗಳು. So this is directly from India? Different parts of the world, not only India. Okay, because more dominant is our Indian. Yes, like our Indian people, when we come, we make more Indian, you know. Like if an Indian or housewife were to come here, she'd buy a dhania, turmeric, all separately. But we get a lot of tourists and Europeans who come here, and when they come, they don't want to take all that back. So that's why we have a mixture like that. Okay. Delight, which we call the lazy housewife. So you are from Durban area. This is third generation business. My grandfather was. So your grandparent is from which part of India? Do you remember? He was from Surat, Gujarat. Surat, Gujarat. Vesma, Okay. exactly, yes. So have you ever been to India? I've been actually last year in August. I went to Delhi. Okay. I went to Kalyan, Roorkee. We went for the Oras, So you have still family there or anyone like cousins? We have family, very distant family, but more in Vesma side. Okay. So you call yourself as Indian or South African? South African Indian. South African Indian. That's a good thing. Cool. Thanks. Yes, So thanks you. It was for nice meeting and speaking thanks. to you Yeah. guys. And all the best for your traditional business. Thank you. Bye bye. Ciao. Yeah. ನವೆಂಬರ್ ತಿಂಗಳಲ್ಲಿ ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಜಪಾನ್ ದೇಶ ನೋಡಕ್ ಬರ್ತಾರೆ. ಎಂತ ಗೊತ್ತಾ? ಆಟಮ್ ಸೀಸನ್. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 8 ದಿನಗಳ ಕಾಲ ಜಪಾನ್ ಟೂರ್ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ ಕರ್ಕೊಂಡು ಹೋಗ್ತೀವಿ, ಹಿರೋಶಿಮಾ, ಮೌಂಟ್ ಫ್ಯೂಜಿ, ಒಸಾಕಾ, ನಾರಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ಬೇಗ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಆಲ್ ಇನ್ಕ್ಲೂಸಿವ್ ಟ್ರಿಪ್ ಆ್ಯಂಡ್ ಎಕ್ಸ್ಕ್ಲೂಸಿವ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ಜಪಾನ್ಗೆ ಕರ್ಕೊಂಡೋಗಿ 8 ದಿನಗಳ ಕಾಲ ಜಪಾನೆಲ್ಲ ರೌಂಡ್ ಓಡಿಸ್ಕೊಂಡು ಆರಾಮಾಗಿ ನಿಮಗೆ ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಬಂದು ಬಿಟ್ಬಿಡ್ತೀವಿ. ಇನ್ನೇನು ಯೋಚಿಸ್ತಾ ಇದ್ದೀರಾ? ಎಲ್ಲರೂ ನವಂಬರ್ 18ನೇ ತಾರೀಕು ಇದೇ ಥರ ಫ್ಲೈಟ್ ಹತ್ಕೊಂಡು ಆಟಮ್ ಸೀಸನಲ್ಲಿ ಜಪಾನ್ ನೋಡೋಕೆ ಹೋಗೋಣ. ಅವರು ಮುತ್ತಾತ ಬಂದಿದ್ದಂತೆ ಸೂರತ್ತಿಂದ ಇಲ್ಲಿಗೆ ಎಷ್ಟೋ ವರ್ಷಗಳ ಹಿಂದೆ. ಅವ್ರ ತಾತ, ಅವರ ಅಪ್ಪ, ಇವರು ಎಲ್ಲ ಹುಟ್ಟು ಬೆಳೆದಿದ್ದು ಇದೇ ಜಾಗದಲ್ಲಿ. ಸೊ ಅಫ್ಕೋರ್ಸ್ ಅವ್ರು ಹೇಳ್ಕೊಂಡಿದ್ದೆ ಸೌತ್ ಆಫ್ರಿಕನ್ ಇಂಡಿಯನ್ ಅಂತ. ಸೌತ್ ಆಫ್ರಿಕನ್ಸ್ ಅಂತ ಹೇಳ್ಕೊಳಲ್ಲ ಪಾಪ, ಸೌತ್ ಆಫ್ರಿಕನ್ ಇಂಡಿಯನ್ಸ್ ಅಂತ ಹೇಳ್ಕೊತಾರೆ. ಓಕೆ, ಮನೇಲಿ
ಅವ್ರ ಅಪ್ಪ ಅವ್ರ ಅಜ್ಜಿ ತಾತ ಅವ್ರ ಲ್ಯಾಂಗ್ವೇಜೇ ಮಾತಾಡ್ತಾರಂತೆ, ಇವ್ರ ಗಂಡ ಹೆಂಡತಿ ಎಲ್ಲ ಇಂಗ್ಲೀಷ್ ಮಾತಾಡ್ತಾರಂತೆ. ಸೊ ಗೊತ್ತಾಯ್ತಾ ಕಿರಣ? ಇವಾಗ ನಿಮಗೂ ಗೊತ್ತಾಯ್ತಾ? ಓನರ್ಸ್ ಬಂದು ಎಲ್ಲ ಇಂಡಿಯನ್ಸ್ ಇರ್ತಾರೆ, ಅಲ್ಲಿ ಕೆಲಸ ಮಾಡ್ತೀವಿ ನೋಡಿ, ಅವ್ರು ಸೌತ್ ಆಫ್ರಿಕನ್ಸ್. ಆಫ್ರಿಕನ್ ಜನ. ಆ್ಯಕ್ಚುಲಿ ನಾವು ಈ ಮಾರ್ಕೆಟಿಗೆ ಬಂದಾಗ ಮಧ್ಯಾಹ್ನ 2:30, ಇವಾಗ ಟೈಮ್ ಬಂದ್ಬಿಟ್ಟು ಸಂಜೆ 5:30. 3 ಅವರಿಂದ ತಿರುಗಾಡ್ತಾ ಇದ್ದೀವಿ ನಾವು ಈ ಮಾರ್ಕೆಟ್ನ. ಸೊ ನಾವು 3 ಅವರಲ್ಲಿ ನಿಮಗೆ ತೋರಿಸ್ತಾ ಇರೋದು ಬರೀ 5 ನಿಮಿಷನೋ 6 ನಿಮಿಷನೋ ಅಷ್ಟೇ. ಲೆಕ್ಕ ಹಾಕಿ 3 ಅವರ್ ಅಂದರೆ ಎಷ್ಟು ತಿರುಗಾಡಿರ್ಬೇಕು ನಾವು ಮಧ್ಯಾಹ್ನದಿಂದ ಅಂತ. ಇವೆಲ್ಲ ನಮ್ಮ ಇಂಡಿಯಾದವ್ರದ್ದೇ ಮಾರ್ಕೆಟು. ಪಟೇಲ್ ಆ್ಯಂಡ್ ಸನ್ಸನ್ಸೆ ವಾಚ್ಗಳೆಲ್ಲ ಇಟ್ಕೊಂಡವ್ರು ಗುರು ಇವರು. ND ಪಟೇಲ್ ಆ್ಯಂಡ್ ಸನ್ಸ್. ಇದು ಪಕ್ಕ ನಮ್ಮ ಇಂಡಿಯಾದವ್ರದ್ದೇ. ಬರ್ತಾರೆ ಓಮ್ ಅಂತ ಹಾಕಿದಾರಲ್ಲ. ಸೊ ಯಾವಾಗಲೂ 100-150 ವರ್ಷದ ಹಿಂದೆ ಬಂದು ನಮ್ಮ ದೇಶದವರು ಇಲ್ಲಿ ಬಂದು ಅವ್ರ ಅಸ್ತಿತ್ವ ಕಾಪಾಡಿಕೊಂಡು ಇಲ್ಲಿ ಒಂದು ಬಿಸ್ನೆಸ್ ಜನರೇಟ್ ಮಾಡ್ಕೊಂಡು ಅರ್ಜೆಂಟ್ ಆಗಿದ್ರು ಪಾಪ ಅವರು. ಒಂದು ಬಿಸ್ನೆಸ್ ಜನರೇಟ್ ಮಾಡೋರೆ ಅಂದರೆ ಖುಷಿ ಪಡೋ ವಿಷಯ. ಲೆಕ್ಕ ಹಾಕಿ 150 ವರ್ಷ ಯಾಕಲ್ಲ ಎಲ್ಲಾಗೋಯ್ತು. ಗಾಂಧೀಜಿನೂ ಹೋಗ್ಬಿಟ್ರು. ನೋಡಿದ್ರ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಅವರು ಬಂದು ನಾವು ಮಾತಾಡ್ಸಿದ್ವಲ್ಲ, ಅವ್ರು ಬಂದು ಮುಸ್ಲಿಮು. ಹೌದಾ? ಹೌದು ಮುಸ್ಲಿಂ ಅವ್ರು ಹೇಳಿದ್ರು. ಅದು ಸೂರತ್. ಅವಾಗ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿರಲಿಲ್ಲ. ನಾವು ಇಂಡಿಯಾ ಮತ್ತು ಪಾಕಿಸ್ತಾನ ದೂರನೇ ಬೇರೆನೇ ಆಗಿರಲಿಲ್ಲ. ಅವ್ರು ಇವಾಗ ಇಂಡಿಯನ್ಸ್ ಅಂತ ಹೇಳ್ಕೊತಾರೆ, ಪಾಕಿಸ್ತಾನೀಸ್ ಅಂತ ಹೇಳ್ಕೊಂಡಲ್ಲ ಅವರು, ಬಿಕಾಸ್ ಗೊತ್ತೇ ಇಲ್ಲ ಅವ್ರಿಗೆ. ಹೆಂಗಿದೆ ಚಿನ್ನ ದೇಶ? ನಿನ್ಗೆ ಏನು ಅನಿಸ್ತು? ಚೆನ್ನಾಗಿದೆ. ನಾವು ನೆಲ್ ಪಾಲಿಶ್ ತೊಗೊಂಡ್ಲಾ ಕಿರಣ? ನೆಲ್ ಪಾಲಿಶು ಯೂಸ್ ಮಾಡ್ತೀಯಾ? ಹಾಂ. ಹೌ ಮಚ್? 50 ರೂಪಾಯಿ. ಏನಾಯ್ತು? ಮುಖ ಮುಚ್ಕೊಂಡು ಯೋ ಶಾಯಿ. ಅಲ್ಲೊಳ್ಳೆ ಜಾತೇನೋ ಮಾಡ್ತಾರಲ್ಲಿ. ತಾತ ಏನು ತಾತ? ಇಂಡಿಯಾ. ಯಾ. ವೇರ್ ಆರ್ ಯು ಫ್ರಮ್? South Africa. Originally from? South Africa. Originally from? South Africa. Your parents? I'm 80 years here. Your grandfather? South Africa is beautiful. Yeah. We're enjoying it. Thank you. All the best. Bye. I'm good, thank you. Just keep the smile and everything will be happy. Oh, Yes. thank you. So nice. ಕುತ್ಕೊಂಡಾಯ್ತಾರೆ ಚಿನ್ನ ಎಲ್ಲರೂ. Have a nice day. Thank you. Have a nice evening too. Bye. Hi, Bye. ಆ ತಾತಂಗೆ 80 ವರ್ಷ ಅಂತೆ. ಅವ್ರ ತಾತ ಎಲ್ಲೋ ಕಟ್ಟೋರ್ ಅಂತ ಬಂದಂತೆ, ಎಲ್ಲಿಂದ ಬಂದ್ರು ಅಂತಾನೂ ಗೊತ್ತಿಲ್ವಂತೆ. ಅವ್ರು ಹೇಳಿ ನೋಡು 4 ಸಲ ಇಷ್ಟೊಂದು ಸೌತ್ ಆಫ್ರಿಕನ್ ಅಷ್ಟೇ ಹೇಳಿದ್ದವರು. ಮತ್ತೆ ಹೋಗ್ಬಿಟ್ಟವ್ರೆ ಚಿನ್ನವರು ಎಲ್ಲಿಂದ ಬಂದವ್ರೆ ಅಂತಾನೆ. ಕೇಳ ಇವಾಗ ಇನ್ನೊಂದು ಪ್ರಶ್ನೆ ನಾವು ಹೇಳ್ತಾ ಇದೀವಲ್ಲ ಇವಾಗ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಬೇರೆ ಕಡೆಯಿಂದ ಬರ್ತಾರಲ್ಲ, ಅವ್ರು ನಮ್ಮ ಬ್ಯಾಂಗ್ಳೂರಿಯನ್ಸ್ ಅಂತ ಅಂತಾರ ಅಥವಾ ಅವ್ರು ಬಂದಿರೋ ಜಾಗ ಹೇಳ್ತಾರಾ? ಗೊತ್ತಿಲ್ಲ ಗುರು ಏನಂತಾರ. ನೀವೇ ಹೇಳ್ಬೇಕು ಕಮೆಂಟ್ ಸೆಕ್ಷನ್ ಏನಂತಾರೆ ಅಂತ.